ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ಹಾಗೆಯೇ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡಿರೋದು. ಇದಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಒಂದು ನಾಟ್ ಹಾಕಿ ಮತ್ತು ಪಕ್ಕದಲ್ಲಿ ಇನ್ನೊಂದು ನಾಟ್ ಆದಮೇಲೆ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಅಂದರೆ ಸಿಂಗಲ್ ಕ್ರೋಶ. ಅದೇ ರೀತಿ ಮತ್ತೆ ನೆಕ್ಸ್ಟು 1 2 3 4 5 6 6 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಮತ್ತೆ ಸಿಂಗಲ್ ನಾಟ್ ಮತ್ತು 1 2 3 4 5 ಇದೇ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ನಾಟ್ ಮತ್ತು 1 2 3 4 5 6 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಫ್ರೆಂಡ್ಸ್, ನೀವು ಯಾವಾಗಲೂ ಬೇಸ್ ಚೈನ್ ಹಾಕಬೇಕಾದ್ರೆ ನೀವು 1 ಡ್ರಾಪ್ ಹಿಂದೆನೇ ತಗೋಬೇಕು. ಇಲ್ಲಿ ಹೀಗೆ ಮುಂದೆ ಈ ರೀತಿ ಮುಂದೆ ಹೋಗಿ ತೊಗೊಂಡ್ರೆ ಈ ರೀತಿ ಸೊಕ್ಕು ಬರುತ್ತೆ. ಇಲ್ಲಿ ಈ ಸೀರೆ ಗ್ಯಾಪ್ದು ಈ ರೀತಿ ಸೊಕ್ಕು ಬರುತ್ತೆ. ನೀವು ಯಾವತ್ತೂ 1 ಡ್ರಾಪ್ ಹಿಂದೆ ತೊಗೊಂಡ್ರೂ ಕರೆಕ್ಟ್ ಪ್ಲೇಸ್ಗೆ ಹಾಕಬೇಕು. ಅದೇನು ಗ್ಯಾಪ್ ತೊಗೊಳುತ್ತೆ 6 ಎಳೆ ಚೈನ್ ಅಥವಾ 5 ಎಳೆ ನಾವು ಎಷ್ಟು ಚೈನ್ ಬೇಸ್ ಚೈನ್ ಹಾಕಿರ್ತೀವಿ ಅದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ಕರೆಕ್ಟಾಗಿ ತೊಗೊಳ್ಬೇಕು. ಅಕಸ್ಮಾತ್ ನಿಮ್ಗೆ ಆ ಗ್ಯಾಪ್ ಗೊತ್ತಾಗಲಿಲ್ಲ ಅಂದರೆ 1 ಡ್ರಾಪ್ ಹಿಂದೆನೇ ತೊಗೊಳ್ಳಿ, ಮುಂದೆ ಅಂತೂ ಹೋಗ್ಬೇಡಿ, ಅದು ಸೀರೆ ಸೊಕ್ಕು ಬರುತ್ತೆ. ತ್ರೀ 4 5 ಚೈನ್ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ. ಫ್ರೆಂಡ್ಸ್, ನಾನೊಂದು ಇಷ್ಟು ದೂರ ಹಾಕ್ಕೊಂಡಿದ್ದೀನಿ. 5 ಚೈನು 1 ನಾಟು, 6 ಚೈನು 1 ನಾಟು, 5 ಚೈನು 1 ನಾಟು, 6 ಚೈನು, ಅದೇ ರೀತಿ 5 6 ಚೈನ್ ಹಾಕ್ಕೊಂಡು ಹೋಗಿದ್ದೀನಿ. ಮಧ್ಯದಲ್ಲಿ ಒಂದು ನಾಟ್ ಹಾಕ್ಕೊಂಡು ಬೇಸ್ ಚೈನು ಇದೇ ರೀತಿ ಫಿನಿಶ್ ಮಾಡ್ಕೋಬೇಕು. ಸೀರೆ ಪೂರ ನೀವು ಹೀಗೆ ಹಾಕ್ಕೋಬೇಕು. ನಾನಿವಾಗ ಇದನ್ನು ಸ್ಯಾಂಪಲ್ಗಷ್ಟೇ ತೋರಿಸ್ತಿರೋದು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು ಸಿಂಗಲ್ ನಾಟ್ ಹಾಕ್ಕೊಂಡಿದ್ನಲ್ಲ 2, ಅದರೊಳಗಡೆ ಹೋಗಿ ಒಂದು ಸಿಂಗಲ್ ನಾಟ್. ಅದಾದಮೇಲೆ ಇಲ್ಲ 5 ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪಲ್ಲಿ ಒಂದು ಹೋಗಿ ಸೂಜಿ ಮೇಲೆ ದಾರ ತೊಗೊಬಂದು ಸಿಂಗಲ್ ನಾಟ್ ಹಾಕೋಬೇಕು. ಇಲ್ಲಿ ಒಟ್ಟು 4 ಸಿಂಗಲ್ ನಾಟ್ ಫಿಲ್ ಮಾಡ್ಕೋಬೇಕು. 2 3 4 ಇಲ್ಲಿ 4 ಸಿಂಗಲ್ ಕ್ರೋಶ ಆಗಿದೆ. ಸಿಂಗಲ್ ಕ್ರೋಶ ಅಂದರೆ ನಾಟ್ ಹಾಕ್ಕೊಂಡಿದ್ದೀನಿ ಈ 5 ಚೈನಿಗೆ. ಮತ್ತು ನೆಕ್ಸ್ಟು ಸೂಜಿ ಮೇಲೆ ದಾರ ತೊಗೊಂಡು ಈ 6 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಮತ್ತು ಸೂಜಿ ಮೇಲೆ ದಾರ ತೊಗೊಬಂದು 3 ಇದೆ, 3ರಲ್ಲಿ 2ರಲ್ಲಿ 1 ಸೂಜಿ ಮೇಲೆ ದಾರ ಮತ್ತು ಈ 6 ಚೈನ್ ಒಳಗಡೆ ಹೋಗಿ ಮತ್ತು ಸೂಜಿ ಮೇಲೆ ದಾರ ತೊಗೊಬಂದು 3 ಇದೆ, 3ರಲ್ಲಿ 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಈ 6 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತೊಗೊಬಂದು ಮತ್ತು 3 ಇದೆ, 3ರಲ್ಲಿ 2ರಲ್ಲಿ 1 ಇದೇ ರೀತಿ ಫ್ರೆಂಡ್ಸ್ ನೀವು 9 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 9 ಕಂಬ ಇರಬೇಕು. ನೀವು ತುಂಬ ಆರ್ಚ್ನ ದೊಡ್ಡದಾಗಿ ಎಳಿಬೇಡಿ, ಸ್ವಲ್ಪ ಪುಟ್ಟಾಗೇ ಹಾಕ್ಕೊಳ್ಳಿ. ತುಂಬ ಥ್ರೆಡ್ ಉದ್ದದ ಹೇಳಿದ್ರೆ ನಿಮಗೆ ಇದು ನೀಟಾಗಿ ಬರಲ್ಲ ಡಿಸೈನು. ನೋಡಿ 1 2 3 4 5 6 ಆಗಿದೆ. 7 8 9 ಫ್ರೆಂಡ್ಸ್, 9 ಆದಮೇಲೆ ಪಕ್ಕದಲ್ಲೇ 5 ಚೈನ್ ಹಾಕಿರೋದು ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ನಾವು ನಾಟ್ ಹಾಕೋಬೇಕು. 1 2 3 4 4 ನಾಟ್ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ 6 ಗ್ಯಾಪ್ ಚೈನ್ ಏನು ಹಾಕಿದ್ದೀವಿ ಬೇಸ್ ಚೈನು ಅದ್ರ ಒಳಗಡೆ ಮತ್ತೆ ಹೋಗಿ ಇಲ್ಲಿ ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 1 2 ಆದಷ್ಟು ನೀವು ಚೈನ್ ಹಾಕಬೇಕಾದ್ರೆ
ಕಂಬ ಹಾಕಬೇಕಾದ್ರೆ ನೀವು ಅದನ್ನು ಥ್ರೆಡ್ನ ಜಾಸ್ತಿ ಎಳಿಬೇಡಿ, ದೊಡ್ಡದಾಗೇನು ಬೇಡ. ಅದು ಡಬಲ್ ಕ್ರೋಶ ಫಿಲ್ ಮಾಡ್ತಿರೋದು ಕಂಬ ಏನು ತೊಗೋತಿದ್ದೀವಿ ಅದು ದೊಡ್ಡದಾಗಿ ಬೇಡ, ನಮ್ಗೆ ಆದಷ್ಟು ಚಿಕ್ಕದಾಗಿದ್ರೇ ಡಿಸೈನ್ ಚೆನ್ನಾಗಿ ಕಾಣಿಸೋದು. ಏಯ್ಟ್ 9 9 ಡಬಲ್ ಕ್ರೋಶ ಫಿಲ್ ಮಾಡ್ಕೊಂಡಿದ್ದೀವಿ. ಮತ್ತು ಏನು 5 ಚೈನ್ ಹಾಕಿದ್ದೀವಲ್ಲ ಅದರಲ್ಲಿ ಹೋಗಿ ನಾಟ್ ಹಾಕೋಬೇಕು. 1 2 3 4 ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ನಿಮಗೆ. ಆರ್ಚ್ ಫಿಲ್ ಮಾಡಿದಾಗ ಸ್ವಲ್ಪ ಸ್ಟ್ರೈಟಾಗೆ ಕಾಣಿಸುತ್ತೆ. ಇದೇ ರೀತಿ ನೀವು ಪೂರಾ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಇಲ್ಲೇನು 2 ನಾಟ್ ಹಾಕ್ಕೊಂಡಿದ್ವಲ್ಲ ಅದೇ ಜಾಗಕ್ಕೆ ಹೋಗಿ ಮತ್ತು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದು ಕೂಡ 6 ಎಳೆ ಸುತ್ಕೊಂಡಿದ್ದೀನಿ, ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ಇಲ್ಲೇನು ನಾವು 5 ಚೈನ್ ಹಾಕಿದ್ವಲ್ಲ ಆ ಚೈನಲ್ಲೇ ಒಳಗಡೆ ಹೋಗಿ ಈ ರೀತಿ ಸಿಂಗಲ್ ನಾಟ್ 1 2 3 ಈ ರೀತಿ ಸಿಂಗಲ್ ನಾಟ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇದೇನು ನಾವು 5 ಕಂಬಗಳು ಹಾಕಿದ್ವಲ್ಲ ಡಬಲ್ ಕ್ರೋಶ ಅಲ್ಲಿ ಮೇಲ್ಗಡೆ ಈ ರೀತಿ ಚೈನ್ ರೀತಿ ಕಾಣಿಸುತ್ತಲ್ಲ ನೋಡಿ, ಇಲ್ಲಿ ಚೈನ್ ರೀತಿ ಕಾಣಿಸುತ್ತಲ್ಲ ಇದರೊಳಗಡೆ ಹೋಗಿ ಚೈನ್ ಒಳಗಡೆ ತೊಗೊಂಡು ಮೂರು ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಇದು ಬಂದು ನಿಮಗೆ ಹಾಫ್ ಡಬಲ್ ಕ್ರೋಶ. ಇದೇ ರೀತಿ ನೀವು 4 ಕಂಬದ ಮೇಲೂ ಫಿಲ್ ಮಾಡ್ಕೋಬೇಕು. 2 3 ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಇಲ್ಲಿ ನಮಗೆ ಚೈನ್ ಕಾಣಿಸ್ತಿದೆಯಲ್ಲ ಆ ಚೈನ್ ಒಳಗಡೆ ಹೋಗಿ ಸೂಜಿ ಮೇಲೆ ದಾರ ತಂದು 3 ಇರುತ್ತೆ, 3 ಒಳಗಡೆನೂ ಒಟ್ಟಿಗೆ. ಇದಾದಮೇಲೆ ನಾನು 3 mm ರೌಂಡ್ ಬೀಡ್ ತೊಗೋತಿದ್ದೀನಿ. ಥ್ರೆಡ್ಗೆ ತೂರಿಸ್ಕೋಬೇಕು. ಥ್ರೆಡ್ಗೆ ಬೀಡ್ ತೂರಿಸಿದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ ಏನು ಚೈನ್ ಕಾಣಿಸ್ತಿದೆಯಲ್ಲ ಡಬಲ್ ಕ್ರೋಶ ಮೇಲೆ ಅದರಲ್ಲಿ ಥ್ರೆಡ್ ತೊಗೊಂಡು 3 ಇರುತ್ತೆ, 3 ಒಳಗಡೆನೂ ಒಟ್ಟಿಗೆ ಇಳ್ಕೋಬೇಕು, ಅಂದರೆ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಈ ಚೈನ್ ಕಾಣಿಸ್ತಿದೆಯಲ್ಲ ಆ ಚೈನ್ ಒಳಗಡೆ ಹೋಗಿ ಸೂಜಿ ಮೇಲೆ ದಾರ ಎತ್ಕೊಂಬಂದು ಮತ್ತೆ 3 ಇರುತ್ತೆ, 3 ಒಳಗಡೆನೂ ಒಟ್ಟಿಗೆ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲೇನು ಚೈನ್ ಇರುತ್ತಲ್ಲ ಆ ಚೈನ್ ಗ್ಯಾಪಲ್ಲಿ ತೊಗೊಂಡು ಮತ್ತು 3 ಒಳಗಡೆನೂ ಒಟ್ಟಿಗೆ ಇದೇ ರೀತಿ ಎಲ್ಲ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡು ಆದಮೇಲೆ ಮತ್ತು ನೆಕ್ಸ್ಟು ಇಲ್ಲೇನು ನಾವು 5 ಚೈನ್ ಮೇಲೆ ಸಿಂಗಲ್ ನಾಟ್ ಹಾಕೊ ಬಂದಿದ್ವಲ್ಲ ಅದರಲ್ಲಿ ಡೈರೆಕ್ಟ್ ಹೋಗಿ 5 ಚೈನಿಗೆ ಡೈರೆಕ್ಟ್ ಹೋಗಿ ಇಲ್ಲಿ ನಾಟ್ ಹಾಕೋಬೇಕು. 3 ನಾಟ್ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅದ್ರ ಮೇಲೆ ಮತ್ತೆ ನಾವು ಹಾಫ್ ಡಬಲ್ ಕ್ರೋಶ ಫಿಲ್ ಮಾಡ್ಕೊಂಡು ಹೋಗಬೇಕು. ಈಗ ನಾನು 4 ಹಾಫ್ ಡಬಲ್ ಕ್ರೋಶ ಫಿಲ್ ಮಾಡಿದ್ದೀನಿ. ಮತ್ತು ಥ್ರೆಡ್ಗೆ ಬೀಡ್ಸ್ ತೋರಿಸ್ಕೊಂಡು ಮತ್ತು ಹಾಫ್ ಡಬಲ್ ಕ್ರೋಶ ಈ ಮೇಲ್ಗಡೆ ಏನು ಚೈನ್ ಕಾಣಿಸ್ತಿದೆ ಡಬಲ್ ಕ್ರೋಶದು ಕಂಬಗಳೇನು ಹಾಕಿದ್ದೀವಿ ಆ ಜಾಗದಲ್ಲಿ ನಿಮಗೆ ಒಂದು ಚೈನ್ ರೀತಿ ಹೋಲ್ ಕಾಣಿಸುತ್ತೆ, ಅದರಲ್ಲಿ ಹೋಗಿ ನೀವು ಹಾಫ್ ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಇಲ್ಲಿ ಒಟ್ಟು 5 ಹಾಫ್ ಡಬಲ್ ಕ್ರೋಶ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ 4 ಹಾಕ್ಕೊಂಡಿದ್ದೀವಿ, ಆಮೇಲೆ ಬೀಡ್ ತೋರಿಸಿದ್ಮೇಲೆ 5 ಮಾಡ್ಕೋತಿದ್ದೀವಿ, ಒಟ್ಟು 9 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಿ. ಅದಕ್ಕೋಸ್ಕರ 5 ಹಾಫ್ ಡಬಲ್ ಕ್ರೋಶ ಬರುತ್ತೆ. ಇಲ್ಲಿ ಏನು 5 ಚೈನ್ ಹಾಕಿದ್ವಲ್ಲ ನಾಟ್ ಹಾಕ್ಕೊಂಡು ಮತ್ತು ಅದರೊಳಗಡೆ ಹೋಗಿ 3 ಸಿಂಗಲ್ ನಾಟ್ 2 3 ನೆಕ್ಸ್ಟು ಸೂಜಿ ಮೇಲೆ ದಾರ ಸೇಮ್ ಇದೇ ರೀತಿ 5 ಹಾಫ್ ಡಬಲ್ ಕ್ರೋಶ 2 3 4 ಹಾಫ್ ಡಬಲ್ ಕ್ರೋಶ ಮತ್ತು ಒಂದು ಬೀಡ್ ಅದಾದಮೇಲೆ 5 ಹಾಫ್ ಡಬಲ್ ಕ್ರೋಶ
ಡಬಲ್ ಕ್ರೋಶ ಮೇಲೆ ಚೈನ್ ಕಾಣಿಸುತ್ತಲ್ಲ ಅದರೊಳಗಡೆ ಹೋಗಿ ಹಾಫ್ ಡಬಲ್ ಕ್ರೋಶ. ಮತ್ತು ಫ್ರೆಂಡ್ಸ್ ಈ ರೀತಿ ಸೆಕೆಂಡ್ ಸ್ಟೆಪ್ಪು ಕೂಡ ಹಾಫ್ ಡಬಲ್ ಕ್ರೋಶ ಹಾಕಿರೋದು ಈ ರೀತಿ ಮುಗ್ದಿದೆ, ಈ ರೀತಿ ಕಾಣಿಸುತ್ತೆ. ಈಗ ಇದಕ್ಕೆ ಕುಚ್ಚು ಕಟ್ಟದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಬಿಟ್ಟು ಫ್ರೆಂಡ್ಸ್ ಕುಚ್ಚು ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇದಕ್ಕೆ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಗ್ರೀನ್ ಮತ್ತು ಪಿಂಕ್ ಕಲರ್ ಕುಚ್ಚನ್ನು ಕಟ್ಕೋಬೋದು, ಒಂದಿದು ಆ ರೀತಿ. ನಾನಿಲ್ಲಿ ಪೂರ ಪಿಂಕ್ ಕಲರೇ ಕಟ್ಟಿದ್ದೀನಿ ನೋಡಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. 2 ಸ್ಟೆಪ್ಪು ಸಿಂಪಲ್ ಆಗಿದೆ. ಆಮೇಲೆ ತೀರಾ ಗ್ರ್ಯಾಂಡ್ ಲುಕ್ ಏನು ಕೊಡಲ್ಲ, ಸಿಂಪಲ್ ಆಗಿದೆ. ಯಾರೆಲ್ಲ ಬೀಡ್ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅವ್ರುಗಳು ಇಂಥ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.